ಸೀನಿಯರ್ ಸಿಟಿಜನ್ಸ್ಗಳಿಗೆ ಬ್ಯಾಂಕಿನಲ್ಲಿ ದೊರೆಯುವಂತಹ ವಿವಿಧ ಸೌಲಭ್ಯಗಳು. ನಮ್ಮಲ್ಲಿ ಹೆಚ್ಚಿನ ಹಿರಿಯ ನಾಗರಿಕರು ತಾವು ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಅಲ್ಪ ಸ್ವಲ್ಪ ಹಣನ ಸೇವ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ನಿವೃತ್ತಿ ಜೀವನದಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಅವರ ಉದ್ದೇಶ ಆಗಿರುತ್ತೆ. ಇದ್ರ ಜೊತೆಗೆ ತಾವು ರಿಟೈರ್ಡ್ ಆದ್ಮೇಲೆ ಅವರಿಗೆ ಸಿಗುವಂತ ರಿಟೈರ್ಡ್ ಫಂಡ್ ನ ಒಟ್ಟುಗೂಡಿಸಿ ಯಾವುದಾದ್ರೂ ಒಂದು ಬ್ಯಾಂಕ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಕೊಂಡು ಅದರ ಮೇಲೆ ಸಿಗುವಂತಹ ಬಡ್ಡಿ ಹಾಗೂ ಅವರಿಗೆ ಸಿಗುವಂತಹ ಪೆನ್ಷನ್ಗಳ ಮೇಲೆ ಅವರ ದೈನಂದಿನ ಖರ್ಚು ವೆಚ್ಚಗಳಿಗೆ ಅವಲಂಬಿತರಾಗಿರ್ತಾರೆ. ವ್ಯಕ್ತಿಗೆ ವಯಸ್ಸಾದಂತೆ ವ್ಯಕ್ತಿಯ ಶಕ್ತಿ ಹಾಗೂ ಸಾಮರ್ಥ್ಯ ಸಹಜವಾಗಿ ಕಡಿಮೆ ಆಗುತ್ತೆ. ಈ ವಯೋಸಹಜ ಸಮಸ್ಯೆಗಳನ್ನ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ಕಠಿಣ ಕೆಲಸ. ಹಾಗಾಗಿ ಈ ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡು ಸಾಮಾನ್ಯವಾಗಿ ಎಲ್ಲಾ ಬ್ಯಾಂಕ್ಗಳು ಈ ಹಿರಿಯ ನಾಗರಿಕರಿಗೋಸ್ಕರ ಅವರ ಬ್ಯಾಂಕಿಂಗ್ ವ್ಯವಹಾರವನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಸೀನಿಯರ್ ಸಿಟಿಜನ್ಸ್ ಗಳಿಗೋಸ್ಕರ RBI ನ ನಿರ್ದೇಶನದಂತೆ ನಾನಾ ರೀತಿಯ ಬ್ಯಾಂಕ್ ಸೇವೆ ಹಾಗೂ ಸೌಲಭ್ಯಗಳನ್ನ ಹಿರಿಯ ನಾಗರಿಕರಿಗೋಸ್ಕರ ಈ ಬ್ಯಾಂಕ್ಗಳು ಇವತ್ತಿನ ದಿವಸದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾವೆ. ಯಾವುದೆಲ್ಲ ಈ ಸೇವೆಗಳು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಸೀನಿಯರ್ ಸಿಟಿಜನ್ ಆಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಜನ್ ಗಳಿದ್ರೆ ಅಂತವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಬನ್ನಿ ಹಾಗಾದ್ರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸೌಲಭ್ಯ ಏನು ಅಂತ ನೋಡೋಣ. ರ್ಯಾಂಪ್ ವ್ಯವಸ್ಥೆ ಹಾಗೂ ಡೆಡಿಕೇಟೆಡ್ ಕೌಂಟರ್ ಫೆಸಿಲಿಟಿ ಫಾರ್ ಸೀನಿಯರ್ ಸಿಟಿಜನ್ಸ್. ಕೆಲವೊಂದು ಬ್ಯಾಂಕ್ ನ ಶಾಖೆಗಳು ಫಸ್ಟ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ನಲ್ಲೇ ಎತ್ತರದ ಮೆಟ್ಟಿಲು ಇರುವಂತಹ ಬಿಲ್ಡಿಂಗ್ ಅಥವಾ ಪ್ರಿಮೈಸಸ್ ಗಳಲ್ಲಿ ಬ್ಯಾಂಕ್ ಗಳಿದ್ದರೆ ಸೀನಿಯರ್ ಸಿಟಿಜನ್ಸ್ ಗಳಿಗೆ ಬ್ಯಾಂಕಿನ ಶಾಖೆಗೆ ವಿಸಿಟ್ ಮಾಡಿದಾಗ ಅವರಿಗೆ ಈ ಮೆಟ್ಟಿಲುಗಳನ್ನ ಹತ್ತೋದು ಹಾಗೂ ಇಳುವುದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆಯನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗಮನದಲ್ಲಿಟ್ಕೊಂಡು ಹಿರಿಯ ನಾಗರಿಕರಿಗೆ ಅವರು ಬಂದಾಗ ಅವರಿಗೆ ಸುಲಭವಾಗಿ ಹತ್ತಿ ಇಳುವುದಕ್ಕೆ ರ್ಯಾಂಪ್ ಗಳ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಬ್ರಾಂಚ್ ಗಳಲ್ಲಿ ಒದಗಿಸಬೇಕು ಅಂತ ಹೇಳಿ ಎಲ್ಲಾ ಬ್ಯಾಂಕ್ ಗಳಿಗೆ ಆದೇಶ ಮಾಡಿರುತ್ತೆ. ಅದಲ್ಲದೆ ಸೀನಿಯರ್ ಸಿಟಿಜನ್ಸ್ ಗಳ ಬ್ಯಾಂಕಿಂಗ್ ಸರ್ವಿಸ್ ಹಾಗೂ ಅವರ ಬ್ಯಾಂಕಿಂಗ್ ರಿಕ್ವೈರ್ಮೆಂಟ್ ಗಳಿಗೋಸ್ಕರ ಒಂದು ಡೆಡಿಕೇಟೆಡ್ ಹಾಗೂ ಸೆಪರೇಟ್ ಕೌಂಟರ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿರುತ್ತೆ. ಇನ್ನು ಮುಂದಿನ ಫೆಸಿಲಿಟಿ ಬಗ್ಗೆ ನೋಡೋಣ. ಸೀನಿಯರ್ ಸಿಟಿಜನ್ಸ್ ಗಳಿಗೆ ಹೆಚ್ಚಿನ ಬಡ್ಡಿ ದರ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಜನರಲ್ ಕಸ್ಟಮರ್ಸ್ ಗಳಿಗೆ ಫಿಕ್ಸ್ಡ್ ಡೆಪಾಸಿಟ್ ಗಳ ಮೇಲೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಡುತ್ತವೆಯೋ ಅದಕ್ಕಿಂತ ಹೆಚ್ಚಿನ ಬಡ್ಡಿ ದರವನ್ನ ಹಿರಿಯ ನಾಗರಿಕರಿಗೆ ಫಿಕ್ಸ್ಡ್ ಡೆಪಾಸಿಟ್ ಗಳ ಮೇಲೆ ಬ್ಯಾಂಕ್ಗಳು ಕೊಡಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ. ಈ ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕ್ಗಳಿಂದ ಬ್ಯಾಂಕ್ಗಳಿಗೆ ವ್ಯತ್ಯಾಸ ಇರುತ್ತೆ. ಈ ಸೀನಿಯರ್ ಸಿಟಿಜನ್ ಗಳ ಬಡ್ಡಿ ದರ ವ್ಯವಸ್ಥೆಯಲ್ಲಿ 2 ತರನಾದಂತ ವ್ಯವಸ್ಥೆ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ 60 ವರ್ಷಕ್ಕಿಂತ ಹೆಚ್ಚು ಹಾಗೂ 80 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಸೀನಿಯರ್ ಸಿಟಿಜನ್ ಇಂಟ್ರೆಸ್ಟ್ ರೇಟ್ ವ್ಯವಸ್ಥೆ ಅಂತ ಹೇಳ್ತಾರೆ. ಇನ್ನು 80 ವರ್ಷಕ್ಕಿಂತ ಹೆಚ್ಚಿನ ಹಿರಿಯ ನಾಗರಿಕರಿಗೆ ಸೂಪರ್ ಸೀನಿಯರ್ ಸಿಟಿಜನ್ ಇಂಟ್ರೆಸ್ಟ್ ಸಿಸ್ಟಮ್ ಅಂತ ವಿಂಗಡಣೆ ಮಾಡ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಜನರಲ್ ಕಸ್ಟಮರ್ಗಳಿಗೆ ಕೊಡುವಂತ ಬಡ್ಡಿಗಿಂತ 0.50% ಹೆಚ್ಚಿನ ಬಡ್ಡಿಯನ್ನ ಕೊಡ್ತವೆ. ಅದೇ ರೀತಿ ಸೂಪರ್ ಸೀನಿಯರ್ ಸಿಟಿಜನ್ಸ್ಗಳಿಗೆ 0.75% ಹೆಚ್ಚಿನ ಬಡ್ಡಿ ದರನ್ನ ಕೊಡುತ್ತವೆ. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮಿಗೆ 1 ವರ್ಷಕ್ಕೆ ಜನರಲ್ ಕಸ್ಟಮರ್ಗೆ 7% ಇದೆ ಅಂತ ಅನ್ಕೊಳ್ಳೋಣ. ಆವಾಗ ನೀವು ಸೀನಿಯರ್ ಸಿಟಿಜನ್ ಆಗಿದ್ರೆ ಅಂದ್ರೆ 60 ವರ್ಷದಿಂದ 80 ವರ್ಷದ ಒಳಗೆ ಇದ್ರೆ 1 ವರ್ಷಕ್ಕೆ 7% ಪ್ಲಸ್ 0.050% ಟೋಟಲ್ ಆಗಿ 7.5% ನಿಮಗೆ ಸಿಗುತ್ತೆ. ಅದೇ ರೀತಿ ನೀವು 80 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ರೆ ಅವಾಗ ನೀವು ಸೂಪರ್ ಸೀನಿಯರ್ ಇಂಟ್ರೆಸ್ಟ್ ರೇಟ್ ಸ್ಲ್ಯಾಬ್ ಅಲ್ಲಿ ಬರ್ತೀರಿ. ಅವಾಗ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ 7% ಪ್ಲಸ್ 0.75% ಅಂದ್ರೆ ಒಟ್ಟು ನಿಮಗೆ 7.75% ಬಡ್ಡಿ ಸಿಗುತ್ತೆ. ಇದು ನಾನು ಎಕ್ಸಾಂಪಲ್ ತಗೊಂಡಿರೋದು 7% ಅಂತ. ಬಟ್ ಇವತ್ತಿನ ದಿವಸದಲ್ಲಿ ಎಲ್ಲಾ ಬ್ಯಾಂಕ್ಗಳು 8.5 ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು 80 ವರ್ಷದ ಒಳಗೆ ಇದ್ರೆ 0.5% ಆಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 80 ವರ್ಷ ಹೆಚ್ಚಿನವರಿದ್ರೆ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಯೋ ಅದಕ್ಕೆ 0.75% ಆಡ್ ಮಾಡಿಕೊಂಡು ನಿಮ್ಮ ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಇನ್ನು ಮುಂದಿನ ವ್ಯವಸ್ಥೆ ಬಗ್ಗೆ ನೋಡೋಣ. ಲೈಫ್ ಸರ್ಟಿಫಿಕೇಟ್ ಫಾರ್ ಸೀನಿಯರ್ ಸಿಟಿಜನ್ಸ್. ಯಾವ ಸೀನಿಯರ್ ಸಿಟಿಜನ್ಸ್ಗಳಿಗೆ ಪ್ರತಿ ತಿಂಗಳು ಪೆನ್ಷನ್ ಸಿಗ್ತಾ ಇರುತ್ತೋ ಅವರು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡೋದು ಕಡ್ಡಾಯ ಆಗಿರುತ್ತೆ. ಒಂದು ವೇಳೆ ನೀವು ಲೈಫ್ ಸರ್ಟಿಫಿಕೇಟ್ ಅನ್ನ ಸರಿಯಾದ ಟೈಮ್ನಲ್ಲಿ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪೆನ್ಷನ್ ನಿಮ್ಮ ಅಕೌಂಟಿಗೆ ಜಮೆ ಆಗೋದ್ರಲ್ಲಿ ತಡ ಆಗಬಹುದು ಅಥವಾ ಪೆನ್ಷನ್ ಬರೋದು ಸ್ಟಾಪ್ ಆಗಿ ಬಿಡಬಹುದು. ಮೊದಲೆಲ್ಲ ನಿಮಗೆ
ಯಾವ ಬ್ಯಾಂಕ್ ಬ್ರಾಂಚ್ನಲ್ಲಿ ನಿಮಗೆ ಪೆನ್ಷನ್ ಸಿಗುತ್ತೋ ಅಲ್ಲೇ ಹೋಗಿ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಈಗ ಹಾಗಿಲ್ಲ. ಪೆನ್ಷನ್ ಹೋಲ್ಡರ್ಸ್ ನಿಮ್ಮ ಬ್ಯಾಂಕಿನ ಯಾವುದೇ ಬ್ರಾಂಚಿಗೆ ಹೋಗಿ ನೀವು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬಹುದು. ಇದು ಯಾವುದೋ ಕಾರಣಾಂತರಗಳಿಂದ ಬೇರೆ ಬೇರೆ ಊರುಗಳಲ್ಲಿ ನೀವು ಪ್ರಯಾಣಕ್ಕೆ ಹೋಗಿದ್ರೆ ಅಂತಹ ಸಂದರ್ಭದಲ್ಲಿ ಈ ಹಿರಿಯ ನಾಗರಿಕರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಇದಲ್ಲದೆ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಆನ್ಲೈನ್ಗಳ ಮೂಲಕನೂ ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ಫೆಸಿಲಿಟಿ ಬಗ್ಗೆ ನೋಡೋಣ. ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಫಾರ್ ಸೀನಿಯರ್ ಸಿಟಿಜನ್ಸ್. ಡೋರ್ ಸ್ಟೆಪ್ ಬ್ಯಾಂಕಿಂಗ್ಗಳ ಮೂಲಕ ಹಿರಿಯ ನಾಗರಿಕರು ಮನೆಯಲ್ಲೇ ಕುಳಿತುಕೊಂಡು ಬ್ಯಾಂಕಿಂಗ್ ಸೌಲಭ್ಯ ಪಡೆಯಬಹುದಾಗಿದೆ. ಅದು ಹೇಗೆ ಅಂದರೆ, ಎಲ್ಲ ಪ್ರಮುಖ ಬ್ಯಾಂಕ್ಗಳು 70 ವರ್ಷ ಹಾಗೂ 70 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಸೀನಿಯರ್ ಸಿಟಿಜನ್ಸ್ಗಳಿಗೆ ಅವರ ಮನೆಗೆ ಬಂದು ಬ್ಯಾಂಕಿಂಗ್ ಸೇವೆಯನ್ನು ಕೊಡುವ ವ್ಯವಸ್ಥೆ. ಇದರಲ್ಲಿ ಮುಖ್ಯವಾಗಿ ಕ್ಯಾಶ್ ಡೆಪಾಸಿಟ್ಸ್ ಹಾಗೂ ಕ್ಯಾಶ್ ಪೇಮೆಂಟ್ಸ್, ಆ್ಯನ್ಯುವಲಿ ಲೈಫ್ ಸರ್ಟಿಫಿಕೇಟ್ ಕಲೆಕ್ಷನ್ ಮಾಡುವುದು, ಚೆಕ್ಗಳನ್ನು ಕಲೆಕ್ಟ್ ಮಾಡಿ ಚೆಕ್ಕನ್ನು ಕ್ಲಿಯರಿಂಗ್ಗಳಿಗೆ ಪ್ರೆಸೆಂಟ್ ಮಾಡುವುದು, ಇಂಥದ್ದೇ ಹಲವಾರು ಸೌಲಭ್ಯಗಳನ್ನು ಇವತ್ತಿನ ದಿನಗಳಲ್ಲಿ ಬ್ಯಾಂಕ್ಗಳು ಸೀನಿಯರ್ ಸಿಟಿಜನ್ಗಳಿಗೆ ಒದಗಿಸ್ತಾ ಇದ್ದಾವೆ. ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಜನ್ಸ್ಗಳಿದ್ದರೆ ಅಥವಾ ನೀವೇ ಸೀನಿಯರ್ ಸಿಟಿಜನ್ ಆಗಿದ್ದರೆ ನಿಮಗೆ ಯಾವುದೋ ಕಾರಣದಿಂದ ಬ್ಯಾಂಕ್ಗಳಿಗೆ ಹೋಗೋಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಸೇವೆಯ ಲಾಭವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಹಾಗಾದರೆ ಈ ಸರ್ವಿಸ್ ಫ್ರೀ ಇರುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಇಲ್ಲ, ಈ ಸರ್ವಿಸ್ ಫ್ರೀ ಇರಲ್ಲ. ಬ್ಯಾಂಕ್ನವರು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸನ್ನು ಅಥರೈಸ್ಡ್ ಏಜೆಂಟ್ಗಳ ಮುಖಾಂತರ ಈ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ನಾಮಿನಲ್ ಚಾರ್ಜಸ್ ಮಾಡ್ತಾರೆ. ಜನರಲಿ ಇದು ಒಂದು ಟ್ರಾನ್ಸಾಕ್ಷನ್ಗೆ ಇವತ್ತಿನ ದಿವಸದಲ್ಲಿ 75 ರೂಪೀಸ್ ಪ್ಲಸ್ GST ಇರುತ್ತೆ. ಹಾಗೂ ಈ ಸರ್ವಿಸ್ ಪಡೆಯಬೇಕಂತ ಹೇಳಿದರೆ ಕೆಲವು ಬ್ಯಾಂಕ್ಗಳು ಡಿಸ್ಟೆನ್ಸ್ ಲಿಮಿಟನ್ನು ಮಾಡಿಕೊಂಡಿದ್ದಾವೆ. ಜನರಲಿ ನಿಮ್ಮ ಪ್ಲೇಸ್ ಆಫ್ ರೆಸಿಡೆನ್ಸ್ ಬ್ರಾಂಚ್ ಅಥವಾ ಬ್ಯಾಂಕ್ನಿಂದ 5 ಕಿಲೋಮೀಟರ್ ರೇಡಿಯಸ್ ಒಳಗೆ ಇರಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಫೆಸಿಲಿಟಿ ನೋಡೋಣ. ರಿವರ್ಸ್ ಮಾರ್ಟ್ಗೇಜ್ ಲೋನ್ಸ್. ಹೆಚ್ಚಿನ ಬ್ಯಾಂಕ್ಗಳಲ್ಲಿ ರಿಟೈರ್ಡ್ ಆದ ಮೇಲೆ ಸೀನಿಯರ್ ಸಿಟಿಜನ್ಸ್ಗಳಿಗೆ ಲೋನ್ ಸಿಗೋದು ಬಹಳ ಕಷ್ಟ ಅಂತ ಹೇಳ್ಬೋದು. ಅಂತಹ ಸಂದರ್ಭದಲ್ಲಿ ಈ ರಿವರ್ಸ್ ಮಾರ್ಟ್ಗೇಜ್ ಸ್ಕೀಮ್ ಸೀನಿಯರ್ ಸಿಟಿಜನ್ಸ್ಗಳಿಗೆ ತುಂಬಾ ಅನುಕೂಲಕಾರಿ. ವಿಶೇಷವಾಗಿ ಸೀನಿಯರ್ ಸಿಟಿಜನ್ಸ್ಗಳಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಮಕ್ಕಳು ಅವರಿಂದ ದೂರ ಇದ್ದರೆ ಅಥವಾ ಅವರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಆವಾಗ ಹಿರಿಯ ನಾಗರಿಕರು ತಮ್ಮ ಹೆಸರಿನಲ್ಲಿರುವ ಅಥವಾ ಸ್ವಯಾರ್ಜಿತ ಮನೆ ಅಥವಾ ಪ್ರಾಪರ್ಟಿಗಳ ಮೇಲೆ ರಿವರ್ಸ್ ಮಾರ್ಟ್ಗೇಜ್ ಲೋನ್ ಅನ್ನ ತಗೊಳ್ಬಹುದು. ಇದರಲ್ಲಿ ಪ್ರಾಪರ್ಟಿ ವ್ಯಾಲ್ಯೂನ ಮೇಲೆ ಲೋನ್ ಅನ್ನ ಕೊಡಲಾಗುತ್ತೆ. ಈ ಲೋನ್ ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಲೋನ್ ನಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಇಮಿಡಿಯೇಟ್ ಆಗಿ ಲಂಸಮ್ ಮುಖಾಂತರ ಕೊಡಲಾಗುತ್ತೆ ಮತ್ತು ರಿಮೈನಿಂಗ್ ಅಮೌಂಟ್ ಅನ್ನ ಇನ್ಸ್ಟಾಲ್ಮೆಂಟ್ ಗಳ ಮೂಲಕ ಕೊಡಲಾಗುತ್ತೆ. ಒಂದು ವೇಳೆ ಸೀನಿಯರ್ ಸಿಟಿಜನ್ಸ್ ಗಳಿಗೆ ತಮ್ಮ ಜೀವನಾವಧಿಯಲ್ಲಿ ಈ ಸಾಲನ್ನ ರೀಪೇಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಅವರ ಮರಣದ ನಂತರ ಅವರ ನಾಮಿನಿಗಳು ಈ ಲೋನ್ ಅನ್ನ ರೀಪೇಮೆಂಟ್ ಮಾಡಿ ಪ್ರಾಪರ್ಟಿಯನ್ನ ಬ್ಯಾಂಕ್ ಗಳಿಂದ ವಾಪಸ್ ಪಡೆಯಬಹುದಾಗಿದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಸ್ಕೀಮ್. ಈ ಸ್ಕೀಮ್ ನ ಬಗ್ಗೆ ಇನ್ ಡಿಟೇಲ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ. ಹೆಚ್ಚು ರಿಕ್ವೆಸ್ಟ್ ಬಂದ್ರೆ ಖಂಡಿತ ಒಂದು ಡೆಡಿಕೇಟೆಡ್ ಆದ ವಿಡಿಯೋನ ಈ ಸ್ಕೀಮ್ ನ ಬಗ್ಗೆ ಮಾಡಬಹುದು. ಇನ್ನು ನೆಕ್ಸ್ಟ್, ಕಸ್ಟಮರ್ ಮೀಟಿಂಗ್ ಇನ್ ಬ್ಯಾಂಕ್. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಪ್ರಮುಖ ಬ್ಯಾಂಕ್ಗಳು ಬ್ಯಾಂಕ್ ಶಾಖೆಗಳಲ್ಲಿ ಕಸ್ಟಮರ್ ಸರ್ವಿಸ್ ಕಮಿಟಿ ಮಾಡಿ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಸಭೆ ಮಾಡಿ ಗ್ರಾಹಕರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ. ಈ ಸಭೆಗಳಿಗೆ ಕಂಪಲ್ಸರಿಯಾಗಿ ಸೀನಿಯರ್ ಸಿಟಿಜನ್ಗಳನ್ನ ಇನ್ವೈಟ್ ಮಾಡೋದು ಹಾಗೂ ಅವರ ಪ್ರೆಸೆನ್ಸ್ ಇರಲೇಬೇಕಾಗುತ್ತೆ. ಹಾಗಾಗಿ ಸೀನಿಯರ್ ಸಿಟಿಜನ್ಗಳ ಬ್ಯಾಂಕ್ನ ಸರ್ವಿಸ್ಗಳ ಬಗ್ಗೆ ಏನಾದರೂ ಕನ್ಸರ್ನ್ ಇದ್ರೆ ಈ ಸಭೆಗಳಲ್ಲಿ ಸಂಬಂಧಪಟ್ಟಂತ ಬ್ಯಾಂಕಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ಬ್ಯಾಂಕ್ಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತವೆ. ಇನ್ನು ಮುಂದಿನ ಫೆಸಿಲಿಟಿ, ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಗವರ್ಮೆಂಟ್ ಆಫ್ ಇಂಡಿಯಾ ಬ್ಯಾಕ್ಡಪ್ ಸ್ಕೀಮ್ ಆಗಿರುತ್ತೆ. ಈ ಸ್ಕೀಮ್ನಲ್ಲಿ 60 ವರ್ಷ ಹಾಗೂ 60 ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರು ಅಥವಾ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡಿರುವಂತಹ 55 ವರ್ಷ ಹಾಗೂ ಮೇಲ್ಪಟ್ಟವರು ಈ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದರಲ್ಲಿ ಮಿನಿಮಮ್ 1,000 ರೂಪಾಯಿ ಹಾಗೂ ಮ್ಯಾಕ್ಸಿಮಮ್ 30 ಲಕ್ಷದವರೆಗೂ ಡೆಪಾಸಿಟ್ ಇಡಬಹುದಾಗಿದೆ. ಎಷ್ಟು ವರ್ಷ ಇಡಬಹುದು ಅಂತ ಹೇಳಿದ್ರೆ ಇದರ ಟರ್ಮ್ 5 ವರ್ಷ ಆಗಿರುತ್ತೆ. ಅದು ಆದ ಮೇಲೆ ಪುನಃ ನೀವು 3 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಬಹುದು. ಈ ಸ್ಕೀಮ್ ನಲ್ಲಿ ರೆಗ್ಯುಲರ್ ಫಿಕ್ಸ್ಡ್ ಡೆಪಾಸಿಟ್ ಗಳಿಗಿಂತ
ಬಡ್ಡಿ ಜಾಸ್ತಿ ಸಿಗುತ್ತೆ. ಇವತ್ತಿನ ದಿವಸದಲ್ಲಿ ಈ ಸ್ಕೀಮಿಗೆ 8.2% ವಾರ್ಷಿಕವಾಗಿ ಸಿಗುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ಇಂಟ್ರೆಸ್ಟ್ ನಿಮ್ಗೆ ಈ ಸ್ಕೀಮ್ ಅಲ್ಲಿ ಸಿಗುತ್ತಾ ಇರುತ್ತೆ. ನೀವು ಎಲ್ಲಾ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಗಳಲ್ಲಿ ಈ ಅಕೌಂಟ್ ಅನ್ನ ಓಪನ್ ಮಾಡಬಹುದಾಗಿದೆ. ಈ ಸ್ಕೀಮ್ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡುವಂತ ಒಂದು ಸ್ಕೀಮ್ ಆಗಿದ್ದು, ಈ ಸ್ಕೀಮ್ ನ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದಲ್ಲಿ ಈ ಸ್ಕೀಮ್ ನ ಬಗ್ಗೆ ನಾವು ಡೆಡಿಕೇಟೆಡ್ ಆದಂತ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಸೀನಿಯರ್ ಸಿಟಿಜನ್ ಸ್ಕೀಮ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಗುತ್ತೆ. ಅದರ ಲಿಂಕ್ ನಿಮಗೆ ಇಲ್ಲಿ ಐ ಬಟನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ತಪ್ಪದೆ ಆ ವಿಡಿಯೋನ ನೋಡಿ. ಸೊ ಇದಾಗಿತ್ತು ಹಿರಿಯ ನಾಗರಿಕರಿಗೆ ಬ್ಯಾಂಕ್ಗಳಲ್ಲಿ ಸಿಗುವಂತಹ ಸೌಲಭ್ಯಗಳ ಮಾಹಿತಿ. ಈ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ನೀವು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಗಳಿಗೆ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಬಹುದು. ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ನಲ್ಲಿ ಕೇಳಬಹುದು. ವೆರಿ ಇಂಪಾರ್ಟೆಂಟ್, ನೀವು ನಮ್ಮ ಚಾನೆಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.